ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪೂರ್ವಿ ಮತ್ತು ಮಹೇಶ್ವರಿ ಇಬ್ಬರು ಕೂಡ ಮಾತಾಡ್ತಿದ್ದಾರೆ. ರಾಮ್ ಈಗ ಬಂದರೂ ಕೂಡ ಅವನಿಗೆ ಲಾಭ, ಅವನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಈ ಕೇಸ್ ಇವತ್ತೇ ಕ್ಲೋಸ್ ಆಗುತ್ತೆ. ರಾಮ್ಗೆ ಮತ್ತು ಪ್ರೇಮಗೂ ಅಮಾನತ್ ಆಗೋಗುತ್ತೆ ಅಂತ ನಗಾಡ್ತಿರ್ತಾರೆ. ಆಗ ಅವ್ರ ಕಡೆ ಲಾಯರು ಹೇಳ್ತಿರ್ತಾರೆ, ನಾವು ಕೋರ್ಟ್ ಸಮಯನ ವೇಸ್ಟ್ ಮಾಡ್ತಿದ್ದೀವಿ ಸರ್. ಕದ್ದು ಮದುವೆ ಆಗಿರುವಂಥ ರಾಮು ಇಲ್ಲಿಗೆ ಬಂದು ಅವ್ರ ಪರವಾಗಿ ಮಾತಾಡ್ತಾನೆ ಅನ್ನೋದು ತುಂಬ ಡೌಟ್. ಸುಮ್ಮನೆ ನಾವು ಕೋರ್ಟ್ ಸಮಯನೂ ವ್ಯರ್ಥ ಮಾಡ್ತಿದ್ವಿ, ಹಾಗೆ ನಮ್ಮ ಟೈಮು ಕೂಡ ಹಾಳಾಗ್ತಿದೆ. ದಯವಿಟ್ಟು ನೀವು ಇದಕ್ಕೆ ಪರ್ಮಿಷನ್ ಕೊಡ್ದಲೆ ಈ ಕೇಸ್ನ ಇವತ್ತೇ ನೀವು ಮುಗಿಸ್ಬೇಕು ಅಂತ ಹೇಳ್ತಿರ್ತಾರೆ. ಇನ್ನೇನು ಕೇಸ್ ಈಸ್ ಡಿಕ್ಲೇರ್ ಅಂತ ಹೇಳಬೇಕು ಅಷ್ಟರೊಳಗೆ ಎಲ್ಲರೂ ಕೂಡ ತುಂಬ ಭಯಪಟ್ಟಿರ್ತಾರೆ, ಏನು ಮಾಡೋದು ಅಂತ. ಅದೇ ಟೈಮ್ಗೆ ಮಹಾದೇವ ಬಂದು ಅನಿತಾ ಲಾಯರ್ ಕೈಲಿ ಹೇಳ್ತಿರ್ತಾರೆ, ಮೇಡಮ್ ಒಂದು ನಿಮಿಷ ಬಂದರು ಅಂತ ಹೇಳ್ತಾರೆ. ಆಗ ಅನಿತಾ ಲಾಯರ್ ಹೇಳ್ತಾರೆ, ಸರ್ ಒಂದು ನಿಮಿಷ, ರಾಮ್ ಅವರು ಇಲ್ಲೇ ಬಂದಿದ್ದಾರೆ, ಅವ್ರನ್ನ ಕರ್ಸೋಕ್ಕೆ ಪರ್ಮಿಷನ್ ಸಿಗ್ಬೋದಾ ಅಂತ ಕೇಳ್ತಾರೆ. ಹ್ಞೂ ಸರಿ ಆಯ್ತಮ್ಮ, ಕರೆಸಿ ರಾಮ್ನ ಅಂತ ಕೇಳ್ತಾರೆ. ಆ ಟೈಮ್ಗೆ ರಾಮ್ ಕೂಡ ಕರೆಕ್ಟಾಗಿ ಬಂದೇ ಬಿಡ್ತಾನೆ. ರಾಮ್ ಬನ್ನಿ ಅಂತ ಕೇಳ್ತಾರೆ. ಆಗ ಪ್ರೇಮಗೆ ತುಂಬಾ ಖುಷಿಯಾಗುತ್ತೆ ರಾಮು ನೋಡಿ. ಪಾಪ ಎಲ್ಲಿರ್ತಾನೋ ಏನೋ ರಾಮ್, ಪಾಪ ಅಲ್ಲಿಂದ ಬಂದೇ ಬಿಡ್ತಾನೆ. ಆಗ ಎಲ್ರಿಗೂ ಫುಲ್ಲು ಶಾಕು. ಸ್ನೇಹಗೆ, ಮಹೇಶ್ವರಿ, ಕಿಟ್ಟಿಗೆ, ರಾಮ್ ಬಂದೇ ಬಿಟ್ನಲ್ಲ ಹಾಂ ಅಂತ ಹಾಗೆ ರಾಮ್ನ ನೋಡ್ತಿರ್ತಾನೆ. ನಮಸ್ಕಾರ ಅಂತ ಹೇಳಿಬಿಟ್ಟು ರಾಮ್ ಬರ್ತಾನೆ. ಇನ್ನೊಂದು ಕಡೆ ಸ್ನೇಹ ತಂದಿಗೂ ಕೂಡ ಫುಲ್ ಶಾಕ್. ನಾನು ಅಷ್ಟು ದೂರ ಕಳಿಸಿದ್ದಲ್ಲ, ಅಲ್ಲಿಂದ ಹೇಗೆ ಬಂದ ಇವನು ಅಂತ ನೋಡ್ತಿರ್ತಾರೆ. ಇವನ್ನ ಮಿಕ್ತವ್ರು ಎಲ್ರಿಗೂ ಖುಷಿ ಆಗ್ತಿದ್ರೆ, ಇನ್ನೊಂದು ಕಡೆ ಮಹೇಶ್ವರಿ ಅವರೆಲ್ರಿಗೂ ಫುಲ್ಲು ಭಯ ಆಗ್ತಿರುತ್ತೆ. ಅದರಲ್ಲೂ ಕಲ್ಯಾಣಿಗೆ ತುಂಬಾ ಖುಷಿ ಆಗ್ತಿರುತ್ತೆ. ಆಗ ಕಟ್ಕಟ್ಟೆಗೆ ಬಂದು ಕೂಡ ರಾಮ್ ಪ್ರೇಮ ಜೊತೆ ಬಂದು ನಿಂತ್ಕೊತಾರೆ. ಪ್ರೇಮಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿರಲ್ಲ, ಅಷ್ಟು ಖುಷಿ ಆಗ್ತಿರುತ್ತೆ. ಇನ್ನೊಂದು ಕಡೆ ಸ್ನೇಹಗೆ ರಾಮ್ ಏನು ಹೇಳ್ಬಿಡ್ತಾನೋ ಏನು ಮಾಡ್ತಾನೋ ಅನ್ನೋದು ಕೊಡ್ತಿರುತ್ತೆ. ನೋಡ್ದಾ, ನಿಮ್ಮ ಅಣ್ಣ ಕರೆಕ್ಟ್ ಟೈಮ್ಗೆ ಬಂದಿದ್ದಾನೆ, ಬಂದ್ರೂ ಕೂಡ ನನಗಿಷ್ಟ ಇಲ್ಲ ಅಂತ ಹೇಳಿ ಈ ಕೇಸ್ನ ಮುಗಿಸ್ತಾನೆ. ಆ ಪ್ರೇಮದಿಂದ ದೂರ ಆಗ್ತಾನೆ ಅಂತ ಅನ್ಕೋತಾನೆ. ಇನ್ನೊಂದು ಕಡೆ ಆ ವೇದ್ಗೆ ಫುಲ್ಲು ಭಯ ಆಗ್ತಿರುತ್ತೆ. ಯಾಕಪ್ಪ ಇಲ್ಲಿಗೆ ಬಂದ? ಹ್ಞೂ ಅಮ್ಮ, ಇವರಿಬ್ಬರು ದೂರ ಆಗ್ತಾರೆ ಅಲ್ವಾ ಅಂತ ಕೇಳ್ತಿರ್ತಾರೆ. ಆಗ ಅವ್ರ ಕಡೆ ಲಾಯರು, ಆ ವೇದು ಅವರೆಲ್ರಿಗೂ ಕೂಡ ಸ್ವಲ್ಪ ಭಯ ಆಗ್ತಿರುತ್ತೆ. ಆಗ ಜಡ್ಜ್ ಹೇಳ್ತಾರೆ, ನೀವು ಇವ್ರಿಗೆ ಕೇಸ್ ಬಗ್ಗೆ ಎಲ್ಲ ವಿವರಣೆ ನೀಡಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ ಸರ್, ನಾನು ಇವಾಗ ಎಲ್ಲನೂ ಕೂಡ ವಿವರಿಸ್ತೀನಿ, ರಾಮ್ಗೆ ಏನೇನಾಗಿದೆ, ಏನು ಕೇಸ್ ಬಗ್ಗೆ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಲಾಯರ್ ಅನಿತಾ ಮೇಡಮ್ ಹೋಗ್ಬಿಟ್ಟು ಈ ಕೇಸಸ್ ಬಗ್ಗೆ ಎಲ್ಲ ಕೂಡ ಡೀಟೇಲ್ಸಾಗಿ ವಿವರಣೆ ನೀಡ್ತಿರ್ತಾರೆ. ಆಗ ಅದನ್ನು ಕೇಳಿ ರಾಮ್ಗೆ ಸ್ವಲ್ಪ ಶಾಕ್ ಆಗ್ತಿರುತ್ತೆ. ಇಷ್ಟೊಂದೆಲ್ಲ ಈಗಲೇ ನಡೆದಿದ್ಯಾ ಅಂತ ಹೇಳ್ಬಿಟ್ಟು, ಅದರಲ್ಲೂ ಆ ಫೋಟೋಸ್ಗಳನ್ನ ಸಾಕ್ಷಿ ವಿರುದ್ಧವಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ರಾಮ್ ಒಂದು ಕ್ಷಣ ಆ ಫೋಟೋನ ನೋಡಿ ಫುಲ್ಲು ದಂಗೆದ್ದೋಯ್ತಾನೆ. ಏನಿದು ಪ್ರೇಮ ಬಗ್ಗೆ ಹಿಂಗೆ ಕೊಟ್ಟಿದ್ದಾರಲ್ಲ ಅಂತ ಹಾಗೆ ಮನಸ್ಸಲ್ಲಿ ನೋಡ್ತಾ ಇರ್ತಾನೆ. ನೋಡಿ, ಇಷ್ಟೆಲ್ಲ ನಡೆದಿದೆ, ನೀವು ಈ ಕೇಸ್ ಬಗ್ಗೆ ಏನು ಹೇಳ್ತೀರಾ ರಾಮ್ ಅಂತ ಕೇಳ್ತಾರೆ. ಆಗ ವೇದಿದ್ದನು, ದಯವಿಟ್ಟು ನಮ್ಮನ್ನು ದೂರ ಮಾಡಬೇಡಿ, ನಾವು 5 ವರ್ಷದಿಂದ ಲವ್ ಮಾಡ್ತಿದ್ದೀವಿ, ನಮ್ಮನ್ನು ಒಂದಾಕ್ಬಿಡಿ ಅಂತ ಕೇಳ್ಕೊತಾ ಇರ್ತಾನೆ. ಹೌದಾ, ನೀನು ಹಾಗಾದ್ರೆ 5 ವರ್ಷದಿಂದ ಲವ್ ಮಾಡ್ತಿದ್ರೆ ನೀವು ಮನೆಗೆ ಹೇಳ್ಬೋದಿತ್ತಲ್ಲ? ನಾನು ಮನೆಗೆ ಹೇಳ್ಬೇಕು ಅಂತಲೇ ಇದ್ದೆ ಸರ್, ಆದರೆ ಪ್ರೇಮ ಅದನ್ನು ತಡೆದು. ಹೌದಾ, ಹಾಗಾದ್ರೆ ನಿಮ್ದು ಯಾವ ಊರು ಅಂತ ಕೇಳ್ತಾರೆ. ನಮ್ಮದು ಇಲ್ಲೇ ಮೇಟಿಕೆರೆ ಸರ್. ಏನು ಮೇಟಿಕೆರೆನಾ? ನಿಜವಾಗ್ಲೂ? ಹ್ಞೂ ಹೌದು. ಹಾಗಾದ್ರೆ ನಿಜವಾಗ್ಲೂ ನೀನು 5 ವರ್ಷದಿಂದ ಲವ್ ಮಾಡ್ತಿದ್ದ? ಹೌದು ಸರ್, ನಿಜವಾಗ್ಲೂ 5 ವರ್ಷದಿಂದ ಲವ್ ಮಾಡ್ತಿದ್ದು. ಅದು ನಾವಿಬ್ಬರು ಕೂಡ ಜೊತೆಲಿದ್ದಾಗ ಪಾರ್ಕಲ್ಲೆಲ್ಲ ಓಡಾಡಬೇಕಾದ್ರೆ ಆ ಫೋಟೋಸ್ನ ತೆಗೆಸ್ಕೊಂಡಿದೆ ಅಂತ ಹೇಳ್ತಾರೆ. ಆಗ ಒಂದು ಕ್ಷಣ ರಾಮ್ ನಗ್ತಿರ್ತಾನೆ. ಯಾಕೆ ನಗ್ತಿದ್ದೀರಾ ರಾಮ್, ಏನಾಯಿತು ಅಂತ ಕೇಳ್ತಾರೆ. ಅವನೂರು ಯಾವುದು ಮೇಟಿಕೆರೆ ಅಂತ ಅಂದ. ನಾನು ಡಾಕ್ಟರ್ ಕೆಲಸ ಮಾಡ್ತಿರೋದು ಕೂಡ ಅದೇ ಊರಲ್ಲಿ. ಅಲ್ಲಿ ಬರುವಂಥ ಎಲ್ಲ ಜನರು ಕೂಡ ನನಗೆ ಪರಿಚಯ ಇದ್ದಾರೆ. ಸೊ ಹಂಗಾಗಿ ನಾನು ಈ ಮನುಷ್ಯನ ಎಲ್ಲೂ ಕೂಡ ನೋಡೇ ಇಲ್ಲ. ಬೇಕಾದರೆ ನಾನೇ ಅವ್ರ ಊರವ್ರು ಎಲ್ಲರನ್ನೂ ಕರ್ಕೊಬಂದು ಬೇಕಾದ್ರೆ ಸಾಕ್ಷಿ ಹೇಳಿಸ್ತೀನಿ ಅಂತ ಹೇಳ್ತಾರೆ. ಆಗ ಅದೇ ಹೇಳ್ತೀರಾ ಅಷ್ಟು ಖಡಾಖಂಡಿತವಾಗಿ? ಹೌದು, ಪ್ರೇಮ ನನ್ನ ಹೆಂಡ್ತಿ ಅಲ್ಲ, ನನ್ನ ಚೈಲ್ಡ್ಹುಡ್ ಫ್ರೆಂಡು. ನಾನು ಚಿಕ್ಕ ಹುಡುಗಿನಿಂದಲೂ ಕೂಡ ನಾವಿಬ್ಬರು ಬೆಸ್ಟ್ ಫ್ರೆಂಡ್. ನನ್ನ ಎಲ್ಲ ಒಂದು ಪ್ರಾಬ್ಲಮ್ ಅವಳಿಗೆ ಗೊತ್ತು, ಅವಳ ಪ್ರಾಬ್ಲಮ್ ನನಗೂ ಗೊತ್ತು. ಅವಳು ಅವ್ರ ತಂದೆಗಿಂತ ಹೆಚ್ಚಾಗಿ ನನ್ನ ನಂಬಿದ್ದಾಳೆ. ನನ್ನ ವಿಷಯ ಅವಳಿಗೆ ಗೊತ್ತು, ಅವಳ ವಿಷಯ ನನಗೆ ಗೊತ್ತು. ಹಾಗಾಗಿ ಇವಳನ್ನ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಇವನು ಯಾರು ಅಂತಲೂ ಕೂಡ ಅವಳಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅದೇ ಹೇಳ್ತೀರಾ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ ನಾವಿಬ್ಬರು ಒಟ್ಟಿಗೆ ಬೆಳೆದವರು. ಇವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. 5 ವರ್ಷದಿಂದ ಯಾರನ್ನಾದರೂ ಲವ್ ಮಾಡ್ತಿದ್ದರೆ ಅವಳು ನನಗೆ ಹೇಳ್ತಿದ್ದು. ಅವಳು ಲವ್ ಅಂತ ಮಾಡೋದು ಯಾವ್ದಾರ ಒಂದು ಹುಡುಗ ಅಂತ ಇದ್ದರೆ ಅದು ನಾನು ಮಾತ್ರ. ನಿಜವಾಗ್ಲೂ ಇವರು ಸುಳ್ಳು ಹೇಳ್ತಿದ್ದೀನಿ, ನೀವು ಇದನ್ನು ದಯವಿಟ್ಟು ನಂಬೇಡಿ. ನಾನೇ ನಂಬಲ್ಲ ಅಂತ ಅಂದಮೇಲೆ ಇನ್ನು ಯಾವುದೇ ಕಾರಣಕ್ಕೂ ನಂಬೋಕ್ಕಾಗಲ್ಲ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ ಇಬ್ಬರು ಕೂಡ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಇದ್ದವರು. ನನ್ನ ಸ್ನೇಹಿತೆ, ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಕೂಡ ಒಂದು ಕ್ಷಣ ಫುಲ್ಲು ಖುಷಿ ಆಗ್ತಿರುತ್ತೆ. ಅದರಲ್ಲೂ ಪ್ರೇಮಗಂತೂ ಹೇಳೋಕ್ಕಾಗಲ್ಲ, ಅಷ್ಟು
ಖುಷಿ ಆಗ್ತಿರುತ್ತೆ. ಸರ್ ಇದೆಲ್ಲ ತುಂಬ ಫೇಕು, ಇವನು ಯಾರೋ ದುಡ್ಡಿಗೋಸ್ಕರ ಬಂದು ಈ ಥರ ಸುಳ್ಳು ಆರೋಪನ ನೀಡ್ತಿದ್ದಾರೆ ಸರ್. ದಯವಿಟ್ಟು ಈ ಕೇಸಸ್ನ ವಜಾ ಮಾಡಿ ಅವನ್ನ ಅರೆಸ್ಟ್ ಮಾಡಿದರೆ ಎಲ್ಲ ವಿಚಾರಣೆ ಅವನ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತಾರೆ. ಆಗ ಒಂದು ಕ್ಷಣ ಆ ಲಾಯರು ಅವ್ರ ಕಡೆಯವ್ರು ಎಲ್ರಿಗೂ ಕೂಡ ಭಯ ಹುಡ್ಸಿರುತ್ತೆ. ಅಯ್ಯೋ ಇದೇನಪ್ಪ ಇದು ಹಿಂಗಾಗ್ತಿದೆಯಲ್ಲ ಕೇಸಸ್ಸು ಅಂತ ಹೇಳ್ಬಿಟ್ಟು ಸ್ನೇಹಗೆ ಎಲ್ರಿಗೂ ಭಯ ಆಗ್ತಿರುತ್ತೆ. ಅದರಲ್ಲೂ ಸ್ನೇಹಗೆ ತುಂಬಾ ಬೇಜಾರಾಗಿ ಹಾಗೆ ನೋಡ್ತಿರ್ತಾರೆ ಲಾಯರ್. ಅದೇ ಹೇಳ್ತೀರ, ಅಲ್ಲಿ ಕೊಟ್ಟಿರುವಂಥ ಸಾಕ್ಷಿನೇ ನಿಮಗೆ ತೋರಿಸ್ತಾ ಇದೆಯಲ್ಲ ಪ್ರೇಮ ಲವ್ ಮಾಡ್ತಿದ್ಲು ಅಂತ ಅನ್ನೋದು. ಅದು ಹೇಗೆ ನಂಬ್ತೀರಾ? ಇನ್ನೊಂದು ಸಲ ಫೋಟೋಸ್ನ ನೋಡಿ ಅಂತ ಹೇಳ್ತಾರೆ. ಸರ್ ನೀವು ಫೋಟೋಸ್ಗಳನ್ನ ನೋಡಿದ್ದೀರಾ ಸರಿಯಾಗಿ ಅಂತ ಹೇಳ್ಬಿಟ್ಟು ಫೋಟೋಸ್ನ ನೋಡ್ತಾರೆ. ಆಗ ನಗಾಡ್ತಾರೆ. ಏನು ರೀ ಅಷ್ಟು ಗೊತ್ತಾಗಲ್ವಾ? ಒಂದು ಕಣ್ಣು ನೋಡಿ ಸಣ್ಣ ಇದೆ, ಒಂದು ಕಣ್ಣು ದಪ್ಪ ಇದೆ. ಇದು AI ಮೂಲಕ ಕೂರಿಸೋದು. ಈ ಥರ ಯಾವ ಫೋಟೋನಾದರೂ ಬೇಕಾದ್ರೆ ಕೂರಿಸ್ಬೋದು. ನಾನು ಆ್ಯಸ್ ಎ ಡಾಕ್ಟರ್ ಆದ್ದರಿಂದ ಪಟ್ ಅಂತ ಇದು ಯಾವ ಫೋಟೋಸು ಅಂತ ಗೊತ್ತಾಗುತ್ತೆ. ಇದರಲ್ಲೇ ಗೊತ್ತಾಗ್ತಿದೆ ಇವನು ಎಷ್ಟು ಫೇಕ್ ಅಂತ. ದುಡ್ಡು ಇಸ್ಕೊಂಡು ಇಲ್ಲಿ ಏನೋ ಸುಳ್ಳು ಹೇಳೋದಕ್ಕೆ ಬಂದಿದ್ದೇನೆ. ದಯವಿಟ್ಟು ನೀವು ಇದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಇವನು ಸುಳ್ಳು ಹೇಳ್ತಿದ್ದಾನೆ, ಇವನ್ನ ಅರೆಸ್ಟ್ ಮಾಡಿ ಹೇಳಿ ಅಂತಾರೆ. ದಯವಿಟ್ಟು ನನ್ನ ನಂಬಿ ಸರ್ ಅಂತ ಹೇಳ್ತಾನೆ ವೇದು. ನಾನು ಪ್ರೇಮನ ಬಿಟ್ಟಿರೋಕ್ಕಾಗಲ್ಲ, ಅವಳ ಜೊತೆ ನಾನು ಒಂದು ದಿವಸ ಇಬ್ಬರು ಕೂಡ ಒಟ್ಟಿಗೆ ಇದ್ದೀವಿ ಒಂದೇ ರೂಮಲ್ಲಿ ಅಂತ ಹೇಳ್ತಾರೆ. ಆಗ ಪ್ರೇಮಗೆ ಫುಲ್ಲು ಸಿಟ್ಟು ಬರುತ್ತೆ. ಏನು ಹೇಳ್ತಿದ್ಯಾ ನೀನು? ಎಷ್ಟು ಜನ ಹುಟ್ಟಿದ್ಯಾ ನೀನು ಅಂತ ಹೇಳ್ಬಿಟ್ಟು ಜೋರಾಗಿ ಬಂದು ಹೊಡೆಯೋಕ್ಕೆ ಅಂತ ಬರ್ತಾಳೆ. ಅದೇ ಟೈಮ್ಗೆ ಎಲ್ಲರೂ ಕೂಡ ಅವಳನ್ನ ಇಟ್ಕೋತಾರೆ. ಪ್ರೇಮ ಇದು ಕೋರ್ಟಮ್ಮ, ಈ ಥರ ಜಗಳ ಎಲ್ಲ ಆಡಬಾರ್ದು ಆಯಿತಾ, ಸ್ವಲ್ಪ ಸೈಲೆಂಟಾಗಿರು, ಇದು ನ್ಯಾಯಾಲಯ, ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಆಗ ಪ್ರೇಮಗೆ ಫುಲ್ ಸಿಟ್ಬಿಡುತ್ತೆ. ಏನಕ್ಕ ಇದು ರಾಮ್ ಹೀಗೆ ಹೇಳ್ತಿದ್ದಾನೆ, ಈ ಕೇಸ್ನ ಇಲ್ಲೇ ಮುಗಿಸ್ತಲೆ, ಅವನಿಗೂ ಇಷ್ಟ ಇಲ್ಲ ತಾನೆ, ಇಷ್ಟ ಇಲ್ಲ ಅಂತ ಅಂದಿದ್ರೆ ಮುಗ್ದೋಗೋದು, ಇವನೇನು ಸುಮ್ಮನೆ ಎಳ್ಕೊಂಡು ಹೋಗ್ತಿದ್ದಾನಲ್ಲ, ಏನು ಮಾಡೋಕ್ಕೆ ಕೊಟ್ಟಿದ್ದಾನೆ ಇವನು ಅಂತ ಹೇಳ್ತಾರೆ. ಆಗ ಮೇಡಮ್ಗೆ ಒಂದು ಕಾಪಿ ಕೂಡ ತಂದು ಕೊಡ್ತಾರೆ, ಅಶ್ವಿನಿ ಮೇಡಮ್ಗೆ, ಲಾಯರ್ಗೆ. ಆಗ ನೋಡಿ ಸರ್ ಅಂತ ಹೇಳ್ತಾರೆ, ಈತ ಒಬ್ಬ ಸುಳ್ಳು ಕೇಸಸ್ಸಲ್ಲಿ ಹಲವಾರು ಕೇಸಸ್ಸಲ್ಲಿ ಇದ್ದಾನೆ, ಇದೇ ರೀತಿ ಒಂದು ನಡೆದೋಗ್ಬಿಟ್ಟಿದೆ ಜೀವನ ಇವನ ಮೇಲೆ ಅಂತ ತೋರಿಸ್ತಾರೆ. ಏನಯ್ಯ ಇದು, ಏನು ಅನ್ಕೊಂಬಿಟ್ಟಿದ್ಯಾ? ಒಂದು ಹೆಣ್ಮಗು ಜೀವನ ಮೇಲೆ ಇಷ್ಟು ಆಟಾಡೋದು? ಇವನ್ನ ಮೊದಲು ಅರೆಸ್ಟ್ ಮಾಡಿ ಇವನ ಮೇಲೆ ಎಷ್ಟು ಕೇಸಸ್ಗಳಿದೆ ಎಲ್ಲನೂ ಓಪನ್ ಮಾಡಿಸಿ ಇವನು ಏನು ಅಂತ ಎಲ್ಲರಿಗೂ ತಿಳಿಸಿ. ಇಂಥವ್ರು ಇರೋದ್ರಿಂದಲೇ ನಮ್ಮ ಸಮಾಜಕ್ಕೆ ಕೆಟ್ಟಷ್ಟು ಬರ್ತಿರೋದು. ಇಷ್ಟೆಲ್ಲ ಮಾಡೋಕ್ಕೆ ನಿಮಗೆ ಹೇಗೆ ಧೈರ್ಯ ಬರುತ್ತೆ? ಯಾರೇ ನಿಮ್ಮನ್ನು ಇಲ್ಲಿ ಕರೆಸಿದ್ದು? ಫಸ್ಟು ಅರೆಸ್ಟ್ ಮಾಡಿ ಆಫೀಸರ್, ಫಸ್ಟ್ ಬಂದು ಇವನ್ನ ಅರೆಸ್ಟ್ ಮಾಡ್ಕೊಂಡೋಗಿ, ಇವನ ಬಂಡವಾಳ ಏನಿದೆ, ಇವನ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದನ್ನು ಎಲ್ಲನೂ ಕೂಡ ಫಸ್ಟು ಅರೆಸ್ಟ್ ಮಾಡಿ, ಆಮೇಲೆ ಗೊತ್ತಾಗುತ್ತೆ ಒಂದು ಹೆಣ್ಮಕ್ಳು ಜೀವನದಲ್ಲಿ ಎಷ್ಟು ಆಟಾಡೋದು ಇಂಪಾರ್ಟೆಂಟು ಅನ್ನೋದು ಇವನಿಗೆ ಸರಿಯಾಗಿ ತಿಳಿಸಿ ಬುದ್ಧಿ ಹೇಳಿ, ಸರಿಯಾಗಿ ಆ್ಯಕ್ಷನ್ ತೊಗೊಳ್ಳಿ, ಇವನ್ನ ಮೊದಲು ಒದ್ದು ಹೇಳ್ಕೊಂಡೋಗಿ ಅಂತ ಹೇಳ್ತಾಳೆ. ಪ್ರೇಮ ನೀವೇನೋ ಹೆದರ್ಕೋಬೇಡಮ್ಮ, ನಿನ್ನ ಮೇಲಿದ್ದಂತಹ ಈ ಸುಳ್ಳು ಕೇಸಸ್ಸನ್ನು ನಾನು ಅಮಾನತ್ ಮಾಡ್ತಿದ್ದೀನಿ, ವಜಾ ಮಾಡ್ತಿದ್ದೀನಿ ಆಯಿತಾ ಅಂತ ಹೇಳ್ತಾರೆ. ಆಗ ಪ್ರೇಮಗೆ ಫುಲ್ಲು ಖುಷಿಯಾಗುತ್ತೆ. ರಾಮ್ ಕರೆಕ್ಟ್ ಟೈಮಿಗೆ ಬಂದು ನನ್ನ ಪ್ರಾಣ ಹಾಗೆ ಮಾನನ ಉಳಿಸ್ಬಿಟ್ಟೆ ರಾಮ್ ಅಂತ ಹೇಳ್ತಿರ್ತಾಳೆ ಪ್ರೇಮ. ಆಗ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತಿರುತ್ತೆ. ಅದರಲ್ಲೂ ಸ್ನೇಹ ಫುಲ್ಲು ಸಿಟ್ಟು ಮಾಡ್ಕೊಂಡಿರ್ತಾಳೆ. ಏನಿದು ಸಿಕ್ಕಿರುವಂಥ ಅವಕಾಶನೂ ಕೂಡ ರಾಮ್ ಈ ಥರ ಮಾಡ್ಬಿಟ್ನಲ್ಲ, ನನ್ನ ಪ್ರೀತಿಗೆ ಮೋಸ ಮಾಡಿದ್ನಲ್ಲ ಅಂತ ಎಲ್ಲರೂ ಕೂಡ ಸಿಟ್ಟು ಮಾಡ್ಕೊಂಡಿರ್ತಾರೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಆಗ ಜಡ್ಜು ಕೇಸ್ ಈಸ್ ಕ್ಲೋಸ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆಗ ಆ ವೇದ್ನ ಕಸ್ಟಡಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಎಲ್ಲರೂ ಕೂಡ ಖುಷಿಯಾಗಿ ಮಾತಾಡ್ತಿರ್ತಾರೆ. ರಾಮ್ ಒಳ್ಳೆ ಟೈಮಿಗೆ ಬಂದಪ್ಪ ಅಂತ ಕಲ್ಯಾಣಿ ಹೇಳ್ತಾ ಇರ್ತಾರೆ. ಮಹೇಶ್ವರಿ ಬರ್ತಾಳೆ. ಏನು ರಾಮ್ ಏನು ಮಾಡಿಬಿಟ್ಟೆ ನೀನು? ನಿಂಗೆ ಇಷ್ಟ ಇರಲಿಲ್ಲ ತಾನೆ ಇವಳ ಜೊತೆ ಇವತ್ತೇ ಡಿವೋರ್ಸ್ ತೊಗೊಂಡ್ಬಿಟ್ಟಿದ್ರೆ ಪ್ರೇಮನ ಜೊತೆ ಮದುವೆ ಆಗ್ಬೋದಿತ್ತಲ್ಲ ಅಂತ ಹೇಳ್ತಿರ್ತಾಳೆ. ಎಂಥ ಕೆಲಸ ಮಾಡಿದೆ ರಾಮ್ ನೀನು ಅಂತ ಹೇಳ್ತಾರೆ. ಅಮ್ಮ ಏನಂತ ಮಾತಾಡ್ತಿದ್ಯಾ ನೀನು? ಯಾಕೀಗೆಲ್ಲ ಮಾತಾಡ್ತಾ ಇದೆಯಾ ನೀನು? ಏನಂತ ಮಾತಾಡ್ತಿದ್ಯಾ ರಾಮ್? ನಿನ್ನ ಜೀವನದಲ್ಲಿ ನೀನೇ ಚಪ್ಟಿಕಲ್ಲಿ ಹೇಳ್ಕೊಂಬಿಟ್ಟಲ್ಲ ಅಂತ ಹೇಳ್ತಿರ್ತಾರೆ. ಏನಾಗಿದೆ ಇವಾಗ ಅಂತ ಕೇಳ್ತಿದ್ದಾರೆ. ಪ್ರೇಮ ಬಗ್ಗೆ ಹಾಗೆಲ್ಲ ಕೆಟ್ಟಾಗಿ ಮಾತಾಡ್ತಿದ್ರೆ ಅದು ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ ಅಮ್ಮ? ರಾಮ್ ಯಾಕೆ ರಾಮ್, ನಿನ್ನ ತಲೆಯಲ್ಲಿ ಏನಿದೆ? ಯಾಕೆ ಹೀಗೆ ಆಡ್ತಿದ್ಯಾ ರಾಮ್ ನೀನು? ಇವತ್ತೇ ನೀನು ಪ್ರೇಮದಿಂದ ಅಮಾನತ್ ತೊಗೊಂಡಿದ್ರೆ ನೀನು ಸ್ನೇಹನೋ ಇಬ್ಬರು ಕೂಡ ಮದುವೆ ಆಗ್ಬೋದಿತ್ತಲ್ಲ ಅಂತ ಹೇಳ್ತಾರೆ ಮಹೇಶ್ವರಿ. ಆಗ ಕಲ್ಯಾಣಿ ಹೇಳ್ತೀನಿ, ಏನಾಗಿದೆ ಮಹೇಶ್ವರಿ ನಿನಗೆ? ನಿನ್ನ ಸೊಸೆ ಮೇಲೆ ನೀನೇ ಹೇಗೆ ಮಾತಾಡೋದ? ಯಾರಂತ ನನ್ನ ಸೊಸೆ? ನಾನು ಇವಳನ್ನ ಸೊಸೆ ಅಂತ ಯಾವತ್ತೂ ಕೂಡ ಒಪ್ಕೊಳ್ಳಲ್ಲ. ನೀವೆಲ್ಲರೂ ಒಪ್ಕೋಬೋದು, ಆದರೆ ನಾನು ಅಂತೂ ಒಪ್ಕೊಳ್ಳಲ್ಲ. ಅಮ್ಮ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ದಯವಿಟ್ಟು ನನ್ನಿಂದ ಈ ಥರ ಎಲ್ಲ ನೀನು ನಿರೀಕ್ಷೆ ಮಾಡಬೇಡ. ನಾನು ಯಾವತ್ತೂ ಕೂಡ ಈ ಥರ ಅನ್ಯಾಯದ ಪರ ನಿಲ್ಲಲ್ಲ, ನಿನಗೂ ಗೊತ್ತು ತಾನೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾನೆ ರಾಮ್. ಆಗ ವೇದ ಅಲ್ಲೇ ಇರ್ತಾನೆ. ಆಗ ನಿಂತ್ಕೊಳ್ಳೋ ಒಂದು ನಿಮಿಷ ಅಂತ ಕೇಳ್ತಾರೆ. ಏನು ಅನ್ಕೊಂಬಿಟ್ಟಿದ್ಯಾ ನೀನು? ಅದು ನನ್ನ ಪ್ರೇಮ ಮೇಲೆ ಆ ಥರ ದೂರ ಹೊರಿಸಿದ್ರೆ ನಾನು ಸುಮ್ಮನೆ ಇದ್ಬಿಡ್ತೀನಾ? ಇಷ್ಟು ಜನ ಮುನ್ಗಡೆ ಅವಳಿಗೆ ಅವಮಾನ ಮಾಡೋಕ್ಕೆ ಬಂದಿದ್ಯಾ? ನಿನಗೆ ಎಷ್ಟೋ ಧೈರ್ಯ?
ಯಾರೇ ಬಂದರೂ ಏನು ಹೇಳಿದ್ರು ಕೂಡ ಪ್ರೇಮ ಮೇಲೆ ಯಾರು ಏನು ಕೂಡ ಹೇಳೋಕ್ಕಾಗಲ್ಲ. ಅವಳು ಹೆಂಗೆ ಅಂತ ಚೆನ್ನಾಗಿ ಗೊತ್ತು. ಅವಳು ನನ್ನ ಚಿಕ್ಕ ವಯಸ್ಸಿನ ಫ್ರೆಂಡು. ಒಂದು ಹೆಣ್ಣು ಬಗ್ಗೆ ಮಾತಾಡ್ಬೇಕಾರೆ ನಿನಗೆ ಎಷ್ಟೋ ಧೈರ್ಯ ನಿನಗೆ, ಅದು ನನ್ನ ಪ್ರೇಮ ಬಗ್ಗೆ ಮಾತಾಡ್ಬೇಕಾರೆ ನಿನಗೆ ಎಷ್ಟೋ ಧೈರ್ಯ ಅಂತ ಹೇಳಿಬಿಟ್ಟು ಹಾಗೆ ಪಟಾರ್ ಅಂತ ಒಂದು ಗೂಡ್ಸ್ನ ಹೊಡೆದೇ ಬಿಡ್ತಾನೆ. ಆಗ ಸ್ನೇಹನೂ ಕೂಡ ಅಲ್ಲೇ ಇರ್ತಾನೆ. ರಾಮ್ ಎಂಥ ಕೆಲಸ ಮಾಡ್ದ ಅಂತ ಹಾಗೆ ಮನಸ್ಸಲ್ಲಿ ಅನ್ಕೊತಿರ್ತಾರೆ. ಒಂದು ಜೋರಾಗಿ ಪೊಲೀಸ್ನವರಿದ್ರು ಕೂಡ ಹೊಡಿತಾರೆ. ರಾಮ್ ಈ ಥರ ಮಾಡೋದಿಲ್ಲ ತಪ್ಪು ಅಂತ ಹೇಳ್ತಾರೆ. ಸಾರಿ ಸರ್, ನಾವು ಇದೊಂದು ಏಟ್ ಕೊಡಬೇಕಿತ್ತು, ಹಾಗಾಗಿ ಏಟ್ ಕೊಟ್ಟಿದ್ದೀನಿ. ಇನ್ನೊಂದು ಸಲ ಈ ಥರ ಕೇಸಸ್ಸಲ್ಲಿ ಬಂದರೆ ನಾನಂತೂ ನಿನ್ನ ಹುಟ್ಟಲಿಲ್ಲ ಅಂತ ಅನಿಸ್ಬಿಡ್ತೀನಿ ರಾಸ್ಕಲ್ ಅಂತ ಹೇಳಿ ವೇದ್ಗೆ ಬೈತಾನೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.